ಧಾರವಾಡದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಜಿಲ್ಲೆಯ ಬ್ಯಾಂಕರ್ಸ್ಗಳೊಂದಿಗೆ ಸಚಿವ ಸಂತೋಷ್ ಲಾಡ್ ಅವರು ರೈತರ ಆತ್ಮಹತ್ಯೆ ಪ್ರಕರಣಗಳು ಮತ್ತು ಕೃಷಿ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಸಭೆ ನಡೆಸಿ ಮಾತನಾಡಿದರು. ಸಾಲ ವಸೂಲಾತಿಯಲ್ಲಿ ಯಾರೂ ಅಮಾನವೀಯತೆ ತೋರಬಾರದು. ರೈತರ ಕಷ್ಟ ಅರಿತು ಮರುಪಾವತಿಗೆ ಅವಕಾಶ ನೀಡಬೇಕು ಎಂದು ತಿಳಿಸಿದರು. ಆತ್ಮಹತ್ಯೆಗೆ ನಿಖರವಾದ ಕಾರಣವನ್ನು ಪತ್ತೆ ಹಚ್ಚಿ ನಿಯಮಾನುಸಾರ ಸರ್ಕಾರದಿಂದ ಬರುವ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಕುಂದಗೋಳ ಶಾಸಕರಾದ ಶ್ರೀ ಎಂ.ಆರ್. ಪಾಟೀಲ್, ಜಿಲ್ಲಾಧಿಕಾರಿ ಶ್ರೀಮತಿ ದಿವ್ಯಪ್ರಭು, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಆಯುಕ್ತ ಶ್ರೀ ಎನ್. ಶಶಿಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀ ಭುವನೇಶ್ ಪಾಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಎಂ. ಬ್ಯಾಕೋಡ್ ಮತ್ತಿತರರು ಇದ್ದರು. We have advised all the banks, national banks, that at any given point of time ಯಾವುದೇ ಕಾರಣಕ್ಕೆ NP ಆಗಿರತಕ್ಕಂಥ ಯಾವುದೇ ರೈತರ ಅಕೌಂಟ್ಗಳಿಗೆ ಸರ್ಕಾರಗಳು, ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರಗಳದು ಯಾವುದೇ ರೀತಿಯಾದ ಪೆನ್ಷನ್ ಆಗಿರಲಿ ಅಥವಾ ಸಬ್ಸಿಡಿ ಸ್ಕೀಮಿಗೆ ಹೋಗ್ತಕ್ಕಂಥ ದುಡ್ಡನ್ನ ಅವರು ಟಚ್ ಮಾಡಬಾರ್ದು, ಅದು ಸಪರೇಟ್ ಆಗಿರಬೇಕು, ಅವ್ರ ಅಕೌಂಟಿಗೆ ಹೋಗ್ಬೇಕಂತ ತಾಕೀತು ಮಾಡಿದೀವಿ. ಅವ್ರು ನಮಗೆ ರೀಸನ್ ಕೊಟ್ಟಿರ್ತಕ್ಕಂಥದ್ದು ಕೋರ್ ಬ್ಯಾಂಕಿಂಗ್ ಇದೆ, ನಮ್ಮ ಸೆಂಟ್ರಲೈಸ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದಾರೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ, ನನಗಿರ್ತಕ್ಕಂಥ ನಾಲೆಜ್ ಪ್ರಕಾರ ಐ ಡೋಂಟ್ ಥಿಂಕ್ ಸೊ. ಅವ್ರಿಗೆ ಯಾವುದೇ ರೀತಿಯಾದಂಥ ಕಾನೂನಲ್ಲಿ ಅವಕಾಶ ಇಲ್ಲ. ಅದನ್ನ ಘಂಟಾಘೋಷವಾಗಿ ನಿಮ್ಮ ಎದುರಿಗೆ ಬಹಿರಂಗವಾಗಿ ಹೇಳಿದ್ದೀವಿ. ಇನ್ನು ಮುಂದೆ ಆ ರೀತಿ ಮಾಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಆದರೂ ನಾನು ನಾಳೆ ಹೋಗ್ತಾ ಇದ್ದೀನಿ, ಮುಖ್ಯಮಂತ್ರಿಯವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಜಿಲ್ಲಾಡಳಿತ ವತಿಯಿಂದ ನಮ್ಮ ಜಿಲ್ಲೆಯಿಂದ ಇಲ್ಲಿರ್ತಕ್ಕಂಥ ಎಲ್ಲ ಲೀಡ್ ಬ್ಯಾಂಕ್ ಎಲ್ಲ ಮ್ಯಾನೇಜರ್ಸ್ಗಳಿಗೆ ಹೇಳಿರ್ತಕ್ಕಂಥದ್ದು, NP ಆಗಿರ್ತಕ್ಕಂಥ ಯಾವುದೇ ರೈತನ ಅಕೌಂಟ್ ಇರಲಿ, ಯಾರೇ ಬಡವರ ಅಕೌಂಟ್ಗಳು ಇರಲಿ, ಅವನೇನು ನಾಟ್ ನೆಸರಿ ಅವ್ನು ಬರೇ ಯಾವುದು ಕ್ರಾಪ್ ಲೋನ್ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿಯಾದ ಲೋನ್ ತಗೊಂಡಿದ್ರು ಕೂಡ ಸರ್ಕಾರದ ಸಬ್ಸಿಡಿಗೆ ಅವ್ರನ್ನ ಅಟ್ಯಾಚ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಅಲ್ಲ, ನಮ್ಮ ಈ ವರ್ಷದ ಅವಧಿಯಲ್ಲಿ 24-25ನಲ್ಲಿ ಸುಮಾರು 52 ನಮಗೆ ಈ ರೀತಿಯಾಗಿ ರೈತರು ಆತ್ಮಹತ್ಯೆ ಮಾಡಿರ್ತಕ್ಕಂಥ ನಮ್ಮಲ್ಲಿ ಡಾಟಾ ಇದೆ. ಅದರಲ್ಲಿ ಸುಮಾರು 4-5 ಜನಕ್ಕೆ ಬಿಟ್ಟರೆ ಇನ್ನು ಉಳುಕಿದವ್ರು ಎಲ್ಲರಿಗೆ ನಾವು ಏನು ತಲುಪಿಸ್ಬೇಕು ತಲುಪಿದೆ. ಇನ್ನು ಉಳುಕಿದಿರ್ತಕ್ಕಂಥದ್ದು 4-5 ಜನರದ್ದು ಪರಿಶೀಲನೆ ಇದೆ. ಸ್ವಲ್ಪ ಟೆಕ್ನಿಕಲ್ ಆಧಾರ್ ಕಾರ್ಡ್ ಇಶ್ಯೂ ಸ್ವಲ್ಪ ಏನೋ ಫೈನಲೈಸೇಷನ್ ಮಾಡ್ತೇವೆ, ಅದನ್ನು ಮಾಡ್ತೇವೆ. ರೈತರು ನೋಡ್ರಿ ಆತ್ಮಸ್ಥೈರ್ಯ ಕಳ್ಕೊಬಾರ್ದು. ಈಟಿಟ್ ಸಾಲಕ್ಕೆಲ್ಲ ಮಾಡ್ಕೊಂಡ್ರೆ ಹೆಂಗೆ ಆಕೈತಿ? ಅದಕ್ಕೆ ಅವ್ರು ಧೈರ್ಯ ತೊಗೋಬೇಕು. ಅಂಥದ್ದೆಲ್ಲ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲರೂ ಕೂಡ ಅವ್ರ ಜೊತೆಗಿದ್ದೇವೆ. ಏನು ಸಮಸ್ಯೆ ಆದ್ರೆ ನಮಗೆ ಫೋನ್ ಮಾಡಬೇಕು, ಇಂಥವ್ರು ಹಿಂಗೆ ತ್ರಾಸು ಕೊಡ್ತಾರ ಇದು ಅಂತ ಹೇಳಬೇಕು. ನಾವು ಕಾಯಂ ಅಲ್ಲೇ ಇರ್ತೇವೆ ಹಳ್ಳ್ಯಾಗ್ರಿ. ಮತ್ತು ನಮಗಾತು, ಉಸ್ತುವಾರಿ ಸಚಿವರಿಗಾತು, ಕೇಂದ್ರ ಸಚಿವರಿಗಾತು, DC ಮೇಡಮ್ ಅವ್ರಿಗೆ, CO ಅವ್ರಿಗೆ ಕೊಟ್ಟರೆ, ಈಗ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳ ಮುಖಾಂತರ ಡೈರೆಕ್ಷನ್ಸ್ ಕೊಟ್ಟರೆ, ಯಾರು ಇನ್ನು ನೋಟಿಸ್ ಕೊಡಬೇಡ್ರಿ, ರೈತರಿಗೆ ಹ್ಯಾರಾಸ್ಮೆಂಟ್ ಆಗಬಾರ್ದು ಅಂತ ಈಗ ಅಲ್ಲೇ ಕೊಟ್ಟರೆ, ಕೇಂದ್ರ ಸಚಿವರು ನಿನ್ನ ಫೋನ್ಯಾಗ ಲೀಡ್ ಬ್ಯಾಂಕ್ನವ್ರು ಮಾತಾಡ್ರಿ. ನಾವು ಸೂಚನೆ ಅಂದರೆ ಯಾವುದೇ ಸರ್ಕಾರದ ಪರಿಹಾರದ ಮೊತ್ತ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರದಿರ್ಬೋದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಇರ್ಬೋದು, ಇಲ್ಲಿ ಗೃಹಲಕ್ಷ್ಮಿ ಇರ್ಬೋದು, ವಿಧವಾ ವೇತನ ಇರ್ಬೋದು, ಯಾವುದೂ ಮುರ್ಕೋಬಾರ್ದು. ಅದನ್ನು ನೇರವಾಗಿ ಅವ್ರ ಅಕೌಂಟಿಗೆ ಕೊಡಬೇಕು. ಯಾಕಂದ್ರೆ ಪರಿಹಾರ ಅದ, ಆ ಪರಿಹಾರದೊಳಗೆ ನಿಮ್ಮದು ಏನೂ ತಾರತಮ್ಯ ಆಗದಂಗೆ ಕೊಡ್ರಿ. ಮತ್ತು ಈಗಾಗಲೇ ಅವ್ರು ಏನು ಹೇಳ್ಯಾರ, ಒಂದಿಷ್ಟು ಕಡೆ KVG ಬ್ಯಾಂಕ್ನವರು ವಂಶಾವಳಿ ತೊಗೊಂತಾರೆ, ಅದಕ್ಕೆ 2,200 ರೂಪಾಯಿ ಒಬ್ಬರಿಗೆ ರೈತರಿಗೆ. ಅವ್ರು 20 ವರ್ಷದಿಂದ ಖಾತೆ ಐತಿ, ಈಗ ತೊಗೊಳಕತ್ತಾರ, ಅದನ್ನು ಕೂಡ ಬಂದ್ ಮಾಡಂತೇಳಿ ಸಚಿವರು ಹಾಗೂ ನಾವು ಆಗ್ರಹ ಮಾಡ್ತೀವಿ. ನಾವ ತೆಗೆದವ್ರಿಗೆ ಅದನ್ನ